ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನಿನ್ನೆ ನಾನು ಒಂದು ಬ್ಲಾಗ್ ಹಾಕಿದ್ದೆ. ಅದಕ್ಕೆ ತುಂಬ ಜನ ಪ್ರೀತಿಯಿಂದ ಕಮೆಂಟ್ ಮಾಡಿದ್ದೀರಾ, ವಿಡಿಯೋಗಳನ್ನು ಲೈಕ್ ಮಾಡಿದ್ದೀರಾ. ಯಾಕೆ ಎಷ್ಟು ದಿನ ಬ್ಲಾಗ್ ಹಾಕಿಲ್ಲ ಅಂತ ಕೇಳ್ತಾ ಇದ್ರಿ. ಅಂದರೆ ನೆನೆಸ್ಕೊಳ್ತಾ ಇದ್ದೆ, ಇಷ್ಟೊಂದು ದಿನ ಆಯಿತು ಯಾಕೆ ಬ್ಲಾಗ್ ಹಾಕಿಲ್ಲ, ಏನಾದರೂ ಪ್ರಾಬ್ಲಮ್ಮಾ ಅಂತ ಸುಮಾರು ಜನ ಕೇಳ್ತಾಯಿದ್ರು. ಮತ್ತು ಕೆಲವೊಬ್ಬರು ನೀವು ಪ್ರೆಗ್ನೆಂಟಾ ಅಂತ ಕೂಡ ಕೇಳ್ತಾ ಇದ್ರಿ. ಸೊ ಎಲ್ಲದಕ್ಕೂ ಇವತ್ತು ಉತ್ತರ ಕೊಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಇನ್ಮೇಲೆ ಸ್ವಲ್ಪ ಬ್ಲಾಗ್ಸ್ ಎಲ್ಲ ಮಾಡೋಣ ಅಂತ. ನಿಮ್ಮ ಗೆಸ್ ನಿಜ, ನಾವು ನಮ್ಮ 2ನೇ ಮಗುವಿನ ನಿರೀಕ್ಷೆಯಲ್ಲಿ ಇದ್ದೀವಿ. ಹಾಗಾಗಿ ಎಷ್ಟು ದಿನ ನನಗೆ ವೀಡಿಯೋಗಳನ್ನು ಹಾಕೋದಕ್ಕೆ ಆಗಿಲ್ಲ. ತುಂಬ ಒಂಥರ ಕಷ್ಟ ಆಗ್ತಾಯಿತ್ತು. ಸೊ ಅಟ್ಲೀಸ್ಟ್ ಆರೋಗ್ಯ ಮುಖ್ಯ ಅಲ್ವಾ. ಸೊ ಹಾಗಾಗಿ ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡೋಣ, ಆನಂತರ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಯಾವುದೇ ರೀತಿಯ ವ್ಲಾಗು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಆವಾಗ ಅತ್ತೆ ಕೂಡ ಬಂದಿದ್ದರು. ಅತ್ತೆ ಬಂದಾಗ ಒಂದು ವ್ಲಾಗ್ ಮಾಡಿದ್ದೆ ನಾನು. ಸೊ ಆವಾಗಲೂ ಕೂಡ ಕೇಳ್ತಾ ಇದ್ರಿ ಏನಾಯಿತು ಅಂತ. ಬಟ್ ಅಟ್ಲೀಸ್ಟ್ ಒಂದು 3 ಮಂತ್ಸ್ ಆದರೂ ಆಗೋವರೆಗೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದು ಸರಿ ಇರೋದಿಲ್ಲ. ಸೊ NT ಸ್ಕ್ಯಾನ್ ಆಗೋವರೆಗೆ ವೆಯ್ಟ್ ಮಾಡಿ ಆನಂತರ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಫೈನಲಿ ಆಯಿತು. ಆ್ಯಂಡ್ ಇವಾಗ ನಾನು ಹುಷಾರಾಗಿದ್ದೀನಿ. ಬಟ್ ಸ್ವಲ್ಪ ಒಂಥರ ಸಿಮ್ಟಮ್ಸ್ ಇರುತ್ತೆ. ಬಟ್ ಓಕೆ, ಮೊದಲು ಕಂಪೇರ್ ಮಾಡಿದ್ರೆ ಇವಾಗ ಆರಾಮಾಗಿದ್ದೀನಿ. ಊರಿಗೆ ಬರಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಮನೆಯಲ್ಲೇ ಇದ್ದು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ನನಗೂ ಕೂಡ ಸ್ಕೂಲ್ ರಜೆ ಇರೋದ್ರಿಂದ ಅವಳಿಗೂ ಮನೆ ಒಳಗಡೆ ಇದ್ದು ಬೋರ್ ಆಗ್ತಾಯಿತ್ತು. ಸೊ ಡಾಕ್ಟ್ರ್ ಪರ್ಮಿಷನ್ ತೊಗೊಂಡು ಊರಿಗೆ ಬಂದಿದ್ದೀವಿ. ಒಂದು ಸ್ವಲ್ಪ ದಿನ ಉಳ್ಕೊಂಡು ವಾಪಸ್ ಹೋಗ್ತೀವಿ. ಜಾಸ್ತಿ ಓಡಾಡಬೇಡಿ ಅಂತ ಹೇಳಿದ್ದಾರೆ. ನಿಧಾನಕ್ಕೆ ಕಾರ್ ಓಡಿಸ್ಕೊಂಡು ಬಂದ್ವಿ. ಟ್ರೈನಿಗೆ ಬರ್ಬೋದಿತ್ತು. ಟ್ರೈನಿಗೆ ಬಂದರೂ ನಾವು ಹುಬ್ಳಿಗೆ ಬಂದು ಮತ್ತೆ ಅಲ್ಲಿಂದ ಕಾರ್ ಮಾಡ್ಕೊಂಡು ಬರೋದೇ ಆಗುತ್ತೆ. ಸೊ ಮತ್ತೆ ಟ್ರಾವೆಲ್ ಅಂತೂ ಇದ್ದೇ ಇದೆ, ಅಂದರೆ ಕಾರಲ್ಲಿ. ಅದಕ್ಕೋಸ್ಕರ ನಮ್ಮ ಕಾರಲ್ಲೇ ಬಂದ್ವಿ. ಸದ್ಯಕ್ಕೆ ಹುಷಾರಾಗಿದ್ದೀನಿ. ಇಲ್ಲೇ ಆಚೆ ಓಡಾಡ್ತಾ ಇದ್ದೀನಿ ಅಷ್ಟೇ, ಎಲ್ಲೂ ಹೊರಗಡೆ ಹೋಗಿಲ್ಲ. ಇಲ್ಲಾಂದರೆ ಊರಿಗೆ ಬಂದಾಗ ಅಲ್ಲಿ ಇಲ್ಲಿ ಸುತ್ತಾಡ್ತಾನೆ ಇರ್ತಿದ್ವಿ. ಬಟ್ ಈ ಸಲ ಅಮ್ಮನ ಮನೆಯಲ್ಲೇ ರೆಸ್ಟ್ ಮಾಡಿಕೊಂಡು ಆರಾಮಾಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತು ಅತ್ತೆ ಬಂದಿದ್ದರು. ನನಗೆ 2 ತಿಂಗಳ ಆಗುವಾಗ ಅತ್ತೆ ಬಂದಿದ್ದರು. ಆವಾಗ 1 ತಿಂಗಳು ಆಲ್ಮೋಸ್ಟ್ ಉಳ್ಕೊಂಡಿದ್ರು. ನಂಗೆ ತುಂಬ ಹೆಲ್ಪ್ ಆಯಿತು. ಯಾಕಂದರೆ ಆಗ ತುಂಬ ಕಷ್ಟ ಆಗ್ತಾಯಿತ್ತು ಅಡುಗೆ ಎಲ್ಲ ಮಾಡೋದಕ್ಕೆ. ಸ್ಮೆಲ್ ಆಗ್ತಾ ಇರಲಿಲ್ಲ, ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಆವಾಗ ಅತ್ತೆ ಬಂದಿದ್ದರಿಂದ ತುಂಬಾ ಹೆಲ್ಪ್ ಆಯಿತು. ಆನಂತರ ಅವರು ಹೋದರು. ಒಂದು ಸ್ವಲ್ಪ ದಿನ ಬಿಟ್ಟು ನಾವು ಊರಿಗೆ ಬಂದ್ವಿ. ಹೀಗೆ ನಡೀತಾ ಇದೆ. ಇನ್ಮೇಲೆ ನನ್ನ ರೆಗ್ಯುಲರ್ ವ್ಲಾಗ್ಗಳನ್ನು ಹಾಕ್ಕೊಂಡು, ಅಂದರೆ ಲೈಫ್ ಸ್ಟೈಲ್ ವ್ಲಾಗ್ಗಳನ್ನು ಹಾಕ್ಕೊಂಡು ಹೋಗ್ತೀನಿ. ಮತ್ತು ನನಗೆ ಯಾವ ಥರ ಸಿಮ್ಟಮ್ಸ್ ಇತ್ತು ಅನ್ನೋದನ್ನು ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ. ಅನಗ ಫುಲ್ ಖುಷಿಯಾಗಿದ್ದಾಳೆ. ಊರಿಗೆ ಬಂದಿದ್ದು ಅವಳಿಗೆ ಸಖತ್ ಖುಷಿ. ಮತ್ತು ಮತ್ತೊಂದು ಬೇಬಿ ಬರ್ತಾ ಇದೆ ಅಂತಲೂ ಅವಳಿಗೆ ತುಂಬಾ ಖುಷಿ ಇದೆ. ಸೊ ಹೀಗೆ ನಡೀತಾ ಇದೆ. ಊರಲ್ಲಿ ಬಂದಾಗ ಟೈಮ್ ಹೇಗೆ ಹೋಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲಿದ್ದಾಗ ಒಂದೊಂದು ದಿನವೂ ಕೂಡ ಕಳೀತಾನೆ ಇರಲಿಲ್ಲ. ಅದರಲ್ಲೂ ನಮಗೊಂಥರ ಕಷ್ಟ ಆಗ್ತಾ ಇರುತ್ತಲ್ವ. ಸೊ ಬಾಯಿ ಸಪ್ಪೆ ಇರ್ಬೋದು, ಊಟ ಸೇರೋದಿಲ್ಲ, ಸ್ಮೆಲ್ ಆಗಲ್ಲ, ವಾಮಿಟ್ ಸೆನ್ಸೇಷನ್. ಸೊ ಅದರಿಂದ ತುಂಬ ಕಷ್ಟ ಆಗ್ತಾಯಿತ್ತು. ಇವಾಗೂ ಸ್ವಲ್ಪ ಸಿಮ್ಟಮ್ಸ್ ಇದೆ ನನಗೆ. ಬಟ್ ಓಕೆ, ಸ್ವಲ್ಪ ಓಕೆ ಇವಾಗ. ಅದರಲ್ಲೂ ಊರಲ್ಲಿ ಹೊರಗಡೆ ವಾತಾವರಣ ಮತ್ತು ಅಮ್ಮನ ಅಡುಗೆ ಎಲ್ಲ ತಿಂತಾಯಿದ್ರೆ ಎಲ್ಲ ಮರ್ತೋಗುತ್ತೆ. ಎಲ್ಲರೂ ಖುಷಿಯಾಗಿದ್ದಾರೆ, ಫ್ಯಾಮಿಲಿಯಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ ಮತ್ತೊಂದು ಬೇಬಿ ಬರುತ್ತೆ ಅಂತ. ಸೊ ಎಲ್ಲ ಸರಿಯಾಗಿ ಆದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೆಲ್ಲ ಆಯಿತು ಈ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಅನ್ನೋದನ್ನು ಇನ್ನೊಂದು ವ್ಲಾಗಲ್ಲಿ ನಾನು ಹೇಳ್ತೀನಿ. ಸದ್ಯಕ್ಕೆ ನಮ್ಮ 2nd ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟು. ನಾನು ಏನೂ ಜಾಸ್ತಿ ವೀಡಿಯೋಗಳನ್ನು ಮಾಡ್ಕೊಂಡಿಲ್ಲ. ಆಗ್ತಾನೇ ಇರಲಿಲ್ಲ ನನಗೆ ವೀಡಿಯೋಗಳನ್ನು. ಅಂದರೆ ರೆಕಾರ್ಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಎಡಿಟ್ ಮಾಡೋಕ್ಕೆ ಹೋದರೆ ಅದು ಒಂಥರ ಕಷ್ಟ ಆಗ್ತಾಯಿತ್ತು. ಸೊ ಹಂಗಾಗಿ ಆರೋಗ್ಯ ಫಸ್ಟು, ಆಮೇಲೆ ವ್ಲಾಗು ಅಂಥೇಳಿ ನಾನು ಕಂಪ್ಲೀಟ್ ರೆಸ್ಟ್ ಮಾಡಿದೆ. ಸೊ ಎಸ್, ಇಷ್ಟೇ, ಮತ್ತೇನು ಹೇಳಬೇಕು ಅಂತ ಗೊತ್ತಿಲ್ಲ. ನಾನು ನಿನ್ನೆಯಿಂದ ಸ್ವಲ್ಪ ವ್ಲಾಗ್ ಮಾಡಿದ್ದೆ. ನಂಗೆ ಹಂಗೆ ಮಾಡಬಾರ್ದು.
ವ್ಲಾಗ್ ಮಾಡಿದ್ದೆ, ಅದನ್ನು ಇದೇ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹೋ ಸೊ ನಂತರ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಬೆಳಗ್ಗೆ ಸಮಯ ಮತ್ತೆ ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಷ್ಟು 6 ಗಂಟೆ ಆಯಿತು, 6:15 ಆಗಿರ್ಬೋದು. ಬೇಗ ಎಚ್ಚರ ಆಯಿತು. ಮತ್ತು ಇಲ್ಲಿ ತಂಪಿದೆ ಇವಾಗ. ರಾತ್ರಿಯೆಲ್ಲ ಒಂಥರ ಚಳಿನೇ ಇಲ್ಲಿ. ಹಗಲಿಗೆ ಮಾತ್ರ ಸೆಕೆ ಇರುತ್ತೆ, ಆಮೇಲೆ ತಂಪಾಗಿಬಿಡುತ್ತೆ. ಹಾಗೆ ಒಂದು ಮಾವಿನ ಮರಕ್ಕೆ ಈ ಸಣ್ಣ ಸಣ್ಣ ಗೋಟ್ ಹಣ್ಣು ಇರುತ್ತಲ್ಲ, ಅದು ಬೀಳ್ತಾ ಇದೆ. 4 ಬಿದ್ದಿತ್ತು, ಅದನ್ನು ತಗೊಂಡೋಗೋಣ ಅಂತ ಬಂದಿದ್ವಿ. ಆ ಹಣ್ಣಾರು ಸಿಹಿ ಇರುತ್ತೆ, ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ. ಅನಾಗ ಆಲ್ರೆಡಿ ಮಣ್ಣಾಟ ಶುರು ಮಾಡಿದ್ದಾಳೆ. ಬೆಳಗ್ಗೆ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇನ್ನೇನು ತಿಂಡಿ ತಿನ್ನಬೇಕು. ಸ್ವಲ್ಪ 7-7:30 ತಿಂಡಿ ತಿಂತೀವಿ. ಬೇಗ ಎದ್ದಿದ್ದೀವಿ. ನಾನು ಅನಾಗ ನಿದ್ದೆ ಬರ್ತಾ ಇರಲಿಲ್ಲ, ಸೊ ಬೇಗ ಎದ್ವಿ. ಬೆಳಗ್ಗಿನ ತಿಂಡಿ ದೋಸೆ. ಹಾಗೆ ಅನಾಗ ಹೋಗಿ ಕೂತ್ಬಿಟ್ಟಿದ್ದಾಳೆ, ಎದ್ಕೋ ಅಂತ ಹೇಳ್ತಾ ಇದ್ದೆ. ಆನಂತರ ದೋಸೆ ಕೊಟ್ಟಿದ್ದಾಯಿತು. ಹಾಗೆ ನಾನು ಕೂಡ ತಿಂತಾಯಿದ್ದೀನಿ. ಬೆಲ್ಲ ತುಪ್ಪ ಮತ್ತು ಸಾಂಬಾರು ಎಲ್ಲ ಇತ್ತು, ಚೆನ್ನಾಗಾಗಿತ್ತು. ಇವಾಗ ನಾವು ಹಲಸಿನಕಾಯಿ ಕೊಯ್ಯೋದಕ್ಕೆ ಹೋಗ್ತಾಯಿದ್ದೀವಿ. ಮಧ್ಯಾಹ್ನಕ್ಕೆ ಹಲಸಿನಕಾಯಿ ಹುಳಿ ಅಪ್ಪ ಅಮ್ಮ ಜಲ್ ತೊಗೊಂಡು ಹೋಗ್ತಾ ಇದ್ದಾರೆ ಕೊಯ್ಯೋದಕ್ಕೆ. ಹಲಸಿನಕಾಯಿ ಹುಳಿ ತಿಂದಿಲ್ಲ ಅಂದರೆ ಹೇಗೆ ಈ ಬೇಸಿಗೆಗಾಲದಲ್ಲಿ ಸೀಸನ್ನಲ್ಲಿ. ಇವಾಗಂತೂ ಹಲಸಿನಕಾಯಿ ತುಂಬ ಬಂದಿರುತ್ತೆ. ಅಂದರೆ ಈ ಸೀಸನ್ನಲ್ಲಿ ಹಲಸಿನಕಾಯಿ ಹುಳಿ ಮಾಡ್ತೀವಿ. ನನಗೂ ಕೂಡ ತಿನ್ನಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಅಮ್ಮ ಹಲಸಿನಕಾಯಿ ಅಂದರೆ ಅಪ್ಪ ಅಮ್ಮ ಸೇರಿಕೊಂಡು ಹಲಸಿನಕಾಯಿ ಕೊಯ್ಯೋದಕ್ಕೆ ಬಂದಿದ್ದಾರೆ. ಈ ಸಲ ಇನ್ನೂ ಬೆಳೆದಿಲ್ಲ. ಹೋದ ವರ್ಷ ಎಲ್ಲ ಬೆಳೆದಿತ್ತು, ಬಟ್ ಈ ಸಲ ತುಂಬ ತಡ ಆಗಿದೆ ಹಲಸಿನಕಾಯಿ ಬರೋದಕ್ಕೆ. ಅಪ್ಪ ಯಾವುದು ಚೆನ್ನಾಗಿ ಬೆಳೆದಿದೆ ಅಂತ ನೋಡ್ತಾ ಇದ್ದಾರೆ. ಇಲ್ಲ ಇತ್ತು ಗಾಣ ಮನೆ ಇದ್ದದ್ದು. ಇಲ್ಲಿ ಮೊದಲು ಕಬ್ಬಾಡ್ತಾಯಿದ್ರು, ಅಲೆ ಮನೆ. ನಾನು ಚಿಕ್ಕವಳಿದ್ದಾಗ ಕಬ್ಬಾಡಿದ್ದು ನಂಗೆ ನೆನಪಿದೆ, ಅಲೆ ಮನೆ ಮಾಡಿದ್ದು. ಇಲ್ಲಿ ಒಂದು ಸ್ಟೆಪ್ಪು ಮೇಲ್ಗಡೆ, ಇನ್ನೊಂದು ಸ್ಟೆಪ್ ಕೆಳಗಡೆ ಇತ್ತು ಒಲೆ. ಇನ್ನೂ ಒಲೆ ತೋಡೆಲ್ಲ ಇದ್ದಾನಲ್ದ ಅವರಿಗೆ. ಆ ಒಲೆಯಲ್ಲಿ ಬೆಲ್ಲ ಕಾಯಿಸೋ ದೊಡ್ಡ ಒಲೆ ಎಲ್ಲ ಇದೆ ಆ ಕಡೆ. ಹಾಂ, ಗಾಣದ ಕಂಬನೂ ಇದ್ದಲ್ಲ ಇಲ್ಲಿ. ಈ ಜಗ್ಗೆಯಲ್ಲಿ ಹೋಪ್ಲ ಹೊತ್ಲ ಅಷ್ಟೇ. ಹಲಸಿನಕಾಯಿ ಕೊಯ್ಯೋದು ಅಷ್ಟು ಈಸಿ ಇಲ್ಲ. ಇದು ಕೆಳಗೆ ಇತ್ತು, ಇನ್ನು ಮೇಲೆ ತುಂಬ ಎತ್ತರಕ್ಕಿರೋ ಮರಗಳಿಗೆಲ್ಲ ಹತ್ತೋದಕ್ಕೂ ಆಗಲ್ಲ. ಅಪ್ಪ ಏಣಿ ಹಾಕ್ಕೊಂಡು ಒಂದು ಕಾಯಿ ಕೊಟ್ಟರು. ಇದು ಬೆಳೆದಿದೆಯಾ ನೋಡಬೇಕು ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಬೆಳೆದ್ರೆ ಮಾತ್ರ ಹುಳಿಗೆ ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಅಷ್ಟು ಚೆನ್ನಾಗಾಗೋದಿಲ್ಲ. ಆದರೂ ಮಾಡ್ತೇವೆ ನಾವು ಇನ್ನು ಚಿಕ್ಕದಿದ್ದಾಗಲೂ ಕೂಡ. ಬ್ಯೂಟಿಫುಲ್. ಅನಾಗ ಚಂದ ಬಿಡಿಸಿದ್ಯಲ್ಲ ಮಗ. ಏನದು? ಬಟರ್ಫ್ಲೈ. ವೆರಿ ನೈಸ್. ಚಂದ ಬಿಡಿಸಿದಲ್ಲ ನೋಡು, ನಿಜ ಚಂದ ಇದೆ. ಬಿದ್ದಪ್ಪು ಮಾವಿನ ಹಣ್ಣು ಹೆರ್ಕಿಟ್ಟಿದ್ರು ಅಪ್ಪ ಅಮ್ಮ ಎಲ್ಲ. ಅನಗನು ಕೂಡ ಒಂದೆರಡು ಎತ್ಕೊಂಡ್ಬಂದಿದ್ಲು. ಅದನ್ನು ತಿಂತಾ ಇದೀವಿ. ಒಂದೊಂದು ಹುಳಿ ಇದೆ, ಒಂದೊಂದು ಸ್ವೀಟ್ ಆಗಿದೆ. ಹಸೆ ಕ್ರಿಯೇಟಿವ್ ಆಯ್ತು ಅದು. ಹಸೆ ಹಂಗೆ ಬೈಂದು ಸುಮಾರು ಇದೆ. ಅಮ್ಮ ಅನಗ ಕರಿಬೇವಿನ ಸೊಪ್ಪು ತರಕ್ಕೆ ಹೋಗಿದ್ದಾರೆ. ಇವತ್ತು ಹಲಸಿನಕಾಯಿ ಹುಳಿ. ನಾನು ಇವಾಗ ಹಲಸಿನಕಾಯಿ ಸೋಯಿಸ್ಕೊಡ್ತೀನಿ, ಅಂದರೆ ಸೊಳೆ ತೆಗಿಬೇಕಲ್ಲ.
ಮೇಣ ಎಲ್ಲ ಇರುತ್ತೆ. ಸೊ ನಾನು ಇವಾಗ ಕೆಲಸಕ್ಕೆ ಹೋಗ್ತೀನಿ. ಸಿಕ್ಕಿತಾ ಕರಿಬೇವಿನ ಸೊಪ್ಪು, ಒಗ್ಗರಣೆ ಸೊಪ್ಪು. ಸೊ ಇದನ್ನು ಸೋಯಿಸುವುದು. ಎಂಥರ ಹಾವನ, ಸಣ್ಣ ಹಾವು, ಎಂಥರ ಹಾವನ ಗೊತ್ತಾವ್ತಲೆ. ಹೌದೇ, ಈ ಬದಿಗೆ ಬತ್ತು. ಸಣ್ಣ ಮರಿ ಹಾವು. ಅನಗ ಬರೇಡೆ. ಇಲ್ಲೊಂದು ಹಾವು ಕೂಡ ಬಂದಿತ್ತು, ನೋಡಿದಾಗ ಭಯ ಆಯಿತು. ಕೆರೆ ಹಾವಲ್ಲ, ಬೇರೆ ಯಾವುದೋ ಚಿಕ್ಕ ಮರಿ ಹಾವು. ಸೊ ಆ ಕಡೆ ಹೋಯಿತು. ಹಾಗೆ ಇಲ್ಲಿ ಹಲಸಿನಕಾಯಿ ಅಮ್ಮ ಕಟ್ ಮಾಡಿಟ್ಟಿದ್ರು ಅಮ್ಮ, ಅದನ್ನು ಇವಾಗ ಸೋಯಿಸ್ತಾ ಇದ್ದೀನಿ. ಅಷ್ಟೊಂದೇನು ತುಂಬ ಬೆಳೆದಿರಲಿಲ್ಲ, ಸ್ವಲ್ಪ ಎಳೆಕೆ ಇತ್ತು. ಆನಂತರ ಮಸಾಲೆ ಎಲ್ಲ ರುಬ್ಬಿ ಮಾಡಿದ್ದಾಯಿತು. ಹಾಗೆ ಇವಾಗ ಊಟ ಮಾಡಬೇಕು. ಹಲಸಿನಕಾಯಿ ಹುಳಿ ತಯಾರಾಗಿದೆ ಮಧ್ಯಾಹ್ನಕ್ಕೆ. ಹಲಸಿನಕಾಯಿ ಹುಳಿ ದಪ್ಪ ಇದಲ್ಲ, ಚಲೋ ಇದು. ಎಳೆಕಿತ್ತು, ಸೊ ಹಿಂಗಾಗುತ್ತೋ ಅಂತ ಅಮ್ಮ ಹೇಳ್ತಿದ್ರು. ಫೈನಲಿ ಚೆನ್ನಾಗಾಗಿದೆ, ದಪ್ಪ ಹುಳಿ. ಮಜ್ಜಿಗೆ ಹುಳಿ ಥರ. ಲಾಸ್ಟಲ್ಲಿ ಸ್ವಲ್ಪ ಮಜ್ಜಿಗೆ ಹಾಕ್ತೀವಿ ನಾವು. ಇದು ತಂಬುಳಿ, ಇದು ಮಾವಿನಕಾಯಿ ಗೊಜ್ಜು, ಹುಳಿ. ಆಹಾ, ಮಸ್ತ್ ಊಟ. ಮಜ್ಜಿಗೆ ತಂಬುಳಿ, ಶುಂಠಿ ಮಜ್ಜಿಗೆ, ರುಚಿಕರವಾದ ಊಟ. ಮಾವಿನಕಾಯಿ ತಂಬುಳಿ, ಹಲಸಿನಕಾಯಿ ಹುಳಿ ತುಂಬ ಚೆನ್ನಾಗಾಗಿತ್ತು. ಹಲಸಿನಕಾಯಿ ಹುಳಿ ಊಟ ಮಾಡಿದ್ದಾಯಿತು, ಒಂಥರ ತೃಪ್ತಿ ಆಯಿತು ನನಗೆ. ಹಾಗೆ ಮಧ್ಯಾಹ್ನ ಮೇಲೆ ಟೀ ಅಂತೂ ಸೇರೋದೇ ಇಲ್ಲ ನನಗೆ. ಟೀ ಕಾಫಿ ಏನೂ ಕುಡಿಯದೆ ತುಂಬ ದಿನ ಆಗೋಯಿತು. ಇವಾಗ ಅಮ್ಮ ಜ್ಯೂಸ್ ಮಾಡಿದರು, ಮಾವಿನ ಹಣ್ಣಿನ ಜ್ಯೂಸು. ಮನೆಯಲ್ಲಿ ಇವಾಗ ಚಿಕ್ಕ ಚಿಕ್ಕ ಮಾವಿನ ಹಣ್ಣು ಒಂದು ಮರಕ್ಕೆ ಬೀಳ್ತಾ ಇದೆ, ಅದನ್ನು ಎತ್ಕೊಂಬಂದು ಇಟ್ಟಿರ್ತಾರೆ. ಸೊ ಅದರಿಂದ ಜ್ಯೂಸ್ ಮಾಡಿದ್ದಾರೆ, ನ್ಯಾಚುರಲ್ ಜ್ಯೂಸು. ಯಾವ ಮಾಸ ಅದು ಇದು ಬರುತ್ತಲ್ಲ, ಅದಕ್ಕೆ ಯಾವುದಕ್ಕೂ ಕಡಿಮೆ ಇಲ್ಲ. ಇದು ನ್ಯಾಚುರಲ್ಲಾಗಿ ಹಣ್ಣಿನ ರಸ, ತುಂಬ ರುಚಿಯಾಗಿತ್ತು. ಹಾಗೆ ನಾವು ಬರುವಾಗ ದಾವಣಗೆರೆಯಿಂದ ಶೇಂಗಾ ಹೋಳಿಗೆ ತೊಗೊಂಬಂದಿದ್ವಿ. ನಾನು ಅದು ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ನಿಸ್ತು, ಹಂಗಾಗಿ ತೊಗೊಂಡಿದ್ದೆ. ಅದು ತುಂಬ ಸ್ವೀಟ್ ಇತ್ತು, ಆಗ ಒಂದು ಸಣ್ಣ ಚೂರು ತಿಂದೆ. ಹಾಗೆ ಬಾಳೆಕಾಯಿ ಚಿಪ್ಸು. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.